ಓಕೆ, ಈ ನಡುವೆ ರೇಣುಕಾ ಸ್ವಾಮಿ ಕುಟುಂಬದ ಬಗ್ಗೆ ಏನು ಹೇಳ್ತೀರಿ ಅಂತೇಳಿ ದರ್ಶನ್ ಅಭಿಮಾನಿಗಳನ್ನು ಕೇಳಿದ್ವಿ. ಏನು ರೀ ಪಾಪ ಅವ್ರಿಗೆ ಹಿಂಗಾಗಿದೆಯಲ್ಲ, ನೀವು ಹೇಳ್ತೀರಿ ದರ್ಶನ್ ತಪ್ಪು ಮಾಡಿಲ್ಲ, ಹಿಂಗಾಗಿದೆಯಲ್ಲ ಅಂತ ದರ್ಶನ್ ಅಭಿಮಾನಿಯನ್ನು ಕೇಳಿದ್ವಿ. ದರ್ಶನ್ ಅಭಿಮಾನಿ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿದ್ರು ಅನ್ನೋ ಆರೋಪ ಅವ್ರ ಮೇಲಿದೆ. ಅವರ ಧರ್ಮಪತ್ನಿ, ಆ ಧರ್ಮಪತ್ನಿ ಹೊಟ್ಟೆಯಲ್ಲಿ ಬೆಳೀತಾ ಇರುವಂಥ ಚಿಕ್ಕ ಮಗು, ಇದೆಲ್ಲ ನೋಡಿದಾಗ ಬೇಸರ ಆಗಲ್ವಾ ಸರ್? ಇದೇ ಕರೆಕ್ಟ್ ಸರ್. ಸರ್ ಇದು ಕೊಡ್ತೇನೆ ಅಂತ ಹೇಳಿರಲ್ಲ, ಅವಾಗ ರಕ್ಷಣೆ ಕೊಡ್ತೇನೆ ಅಂತ ಸರ್, ಸಾಯತಕ್ಕ ನಾನು ನೋಡಿಕೊಂತ ಅಂತ ಹೇಳೇನಲ್ಲ ಸರ್. ಅವಾಗ ಹಣ ಕೊಟ್ಟರೆ ಜೀವ ಬರುತ್ತೆ, ಜೀವ ಬರಲ್ಲ. ಆ ಥರ ಮಾಡ್ಬಿಟ್ಟು ಮೆಸೇಜ್, ಆ ಥರ ಮೆಸೇಜ್ ಮಾಡ್ಬಿಡ್ತಲ್ಲ ಅದು. ಅದೇ ನಿಮ್ಮ ಅಕ್ಕಂಗೆ ನಮ್ಮ ಅಕ್ಕಂಗೆ ಮಾಡಿ ಸುಂಕಿರ್ತಾರ, ಅದೇ ಆ ಥರ ಬಾಸ್ ಮಾಡ್ಬಿಡ್ತೀವಿ, ಮಾಡಿ ನಮ್ಮ ದೇಹ ಮಾಡೋದು ಹಾಕಲ್ಲ. ಅವಾಗ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿದ್ರು ಅನ್ನೋ ಆರೋಪ ಅವ್ರ ಮೇಲಿದೆ. ಅವರ ಹಾಗಿದ್ರೆ ಈಗ ಆ ಫ್ಯಾಮಿಲಿ ಇಷ್ಟೆಲ್ಲ ಆಗಿದೆಯಲ್ಲ, ಫ್ಯಾನ್ಸ್ ಎಲ್ಲ ಎಲ್ಲಿದ್ದೀರಿ? ಈಗ ಮೊನ್ನೆ ಕರಿಯ ಸಿನಿಮಾ ಬಂದಾಗ ಫಸ್ಟ್ ಡೇ ಏನೋ ಸ್ವಲ್ಪ ನೋಡಿದಿರಿ, ಈಗ ಓಡ್ತಾ ಇದೆಯಾ ಗೊತ್ತಿಲ್ಲ ನನಗೆ. ಓಡಿದರೆ ಒಳ್ಳೆ ವಿಚಾರ, ಯಾಕಂದರೆ ಕನ್ನಡ ಸಿನಿಮಾ ರಂಗ ಚೆನ್ನಾಗಾಗಲಿ. ಯಾರಿಗೆ ಸಿಗುತ್ತೆ ದುಡ್ಡು ಅಂದರೆ ಪ್ರೊಡ್ಯೂಸರ್ಗೆ ಮತ್ತೊಬ್ಬರಿಗೆ ಸಿಗುತ್ತೆ. ಈಗ ಈ ಫ್ಯಾಮಿಲಿಗೆ ನೀವು ನೋಡ್ಕೋತಾರೆ ಅಂತಂದ್ರೆ ಹೆಂಗೆ? ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಸಹಾಯ ಮಾಡ್ತಾರಂತೆ ದರ್ಶನು, ಅದು ಹೊರಗೆ ಬಂದ ನಂತರ ಸಾಯೋ ತನಕ ನೋಡಿಕೊಳ್ತೀವಿ ಅಂತ ಬಾಸ್ ಹೇಳವ್ರೆ ಅಂತ ಅವ್ರು ಹೇಳ್ತಾರೆ ಅಭಿಮಾನಿಗಳು. ಬಾಸು ರಿಲೀಸ್ ಆದಮೇಲೆ ಸಹಾಯ ಮಾಡ್ತಾರಂತೆ. ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೊಲೆ ಮಾಡಿದ್ದಾರಂತೆ. ದರ್ಶನ್ ರಿಲೀಸ್ ಆಗೋ ತನಕ ಇವರೇನು ಮಾಡಬೇಕಾಗಿದ್ರೆ ಈ ಫ್ಯಾಮಿಲಿ? ದರ್ಶನ್ ಬುದ್ಧಿವಂತ ಆಗಿದ್ದರೆ ಕಂಪ್ಲೇಂಟ್ ಕೊಡ್ತಿದ್ರು. ನಟನ ಮಾತನ್ನು ಕಾಕಿ ಪಡೆ ಅಂದರೆ ಪೊಲೀಸರು ಚಾಚಿ ತಪ್ಪದೆ ಪಾಲಿಸ್ತಾ ಇದ್ರು. ಆದರೆ ರೇಣುಕಾ ಸ್ವಾಮಿಯನ್ನು ಕೊಂದೇ ಬಿಟ್ಟಿದ್ದಾರೆ. ದರ್ಶನ್ಗೆ ಪವಿತ್ರಾಗೆ ನ್ಯಾಯ ಕೊಡಿಸಬೇಕಿತ್ತಂತೆ. ಹಾಗಿದ್ರೆ ದರ್ಶನ್ ಮತ್ತು ಪವಿತ್ರ ಇಬ್ಬರೇ ಜೈಲು ಸೇರಬೇಕಿತ್ತಲ್ವಾ? ಉಳಿದ 15 ಜನನ ಸೇರಿಸಿ ಯಾಕೆ ಕೊಲೆ ಮಾಡಬೇಕಿತ್ತು? 15 ಕುಟುಂಬಗಳ ಕಷ್ಟದ ಕತೆ ಗೊತ್ತಾದರೆ ಕಣ್ಣೀರು ಬರುತ್ತೆ. ನಾವೇ ಸ್ಟೋರಿ ಮಾಡಿದ್ವಿ. ನಂದೀಶ್ ತಾಯಿ 300 ರೂಪಾಯಿ ಕೂಲಿಗೆ ಹೋಗ್ತಾರೆ. ಕಬ್ಬು ಕಡಿದು ಜೀವನ ಸಾಗಿಸುತ್ತೆ ಆ ಕುಟುಂಬ. ಜೋಪಡಿಯಲ್ಲಿ ಜೀವನ ಮಾಡುತ್ತೆ ಅನು ಕುಟುಂಬ. ಮಗ ಅನು ಜೈಲಿಗೆ ಹೋದ್ಮೇಲೆ ಅಪ್ಪ ತೀರ್ಕೊಂಡ್ಬಿಟ್ರು. ಅನುಕುಮಾರ್ ಸೋದರಿ ತಾಯಿ ಕೆಲಸಕ್ಕೆ ಹೋಗ್ತಾರೆ. ಈಗ ನೀವು ಹೇಳ್ತಿರಲ್ವ, ನಿಮ್ಮ ಬಾಸು ನೋಡ್ಕೋತಾರೆ. ನಿಮ್ಮ ಬಾಸು ಈ ಕುಟುಂಬಗಳಿಗೆ ಈಗಾಗಲೇ ಕೈ ಕೊಟ್ಟಾಗಿದೆ. 15 ಜನರಿಗೆ ಯಾರಿಗೂ ಏನು ಮಾಡಿಲ್ಲ. ಶವ ಸಾಗಿಸೋಕೆ 30 ಲಕ್ಷ ಕೊಡೋಕೆ ಹೋದ್ರು ಸಿಕ್ಕಾಕೊಂಡ್ರು. ಈಗ ನಿಮ್ಮ ಹತ್ರ ಒಂದು ಹೇಳ್ತೀವಪ್ಪ, ಈಗ ಒಂದು 50 ಲಕ್ಷ ಮಾಡಿಸ್ಕೊಡಿ. ಯಾರಿಗೆ? ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಮಾಡಿಸ್ಕೊಡಿ. ಪಿಕ್ಚರ್ ರಿಲೀಸ್ ಮಾಡಿದಾಗ ಬೊಬ್ಬೆ ಹೊಡೆದ್ರಲ್ಲ, ಓಕೆ ಫೈನ್, ಗುಡ್. ಸಂಭ್ರಮಿಸಿದ್ರಿ, ಗುಡ್, ತೊಂದರೆ ಇಲ್ಲ. ಕನ್ನಡ ಸಿನಿಮಾ ಒಳ್ಳೆಯದಾಗಲಿ. ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಏನು ಲಾಭ ಆಯಿತು? ನೀವಾದರೂ ಸಹಾಯ ಮಾಡಿ, ಧನ ಸಹಾಯ ಮಾಡಿ, ಇಲ್ಲ ಅಕ್ಕಿ ಬೇಳೆ ಆದರೂ ಕೊಡಿ. ಅವ್ರ ಜೀವನ ಸಾಗಿಸಲಿ. ಆಗತ್ತಾ ನಿಮ್ಮಿಂದ? ಆಗೋದಾದರೆ ಒಳ್ಳೆ ವಿಚಾರ. ಓಕೆ, ಕಿಲ್ಲರ್ ದರ್ಶನ್ ಆ್ಯಂಡ್ ಗ್ಯಾಂಗ್ ಕ್ರೌರ್ಯಕ್ಕೆ ರೇಣುಕಾ ಸ್ವಾಮಿಯ ಆ 2 ಫೋಟೋಗಳು ಸಾಕ್ಷಿಯಾಗಿದೆ. ಈ ಫೋಟೋ ನೋಡಿದರೆ ಇವರು ಮನುಷ್ಯರೋ ಕ್ರೂರಿಗಳು ಅಂತ ಅನಿಸ್ಬಿಡುತ್ತೆ. ಈಗ ಆ ಫೋಟೋವನ್ನು ರೇಣುಕಾ ಸ್ವಾಮಿಯ ಪೋಷಕರು ನೋಡಿದ್ದಾರೆ. ಅವರ ಆಕ್ರಂದನ ಹೇಗಿದೆ ಬನ್ನಿ ನೋಡೋಣ. ನನ್ನ ಮಗ ಎಷ್ಟು ಕಷ್ಟ ಅನುಭವಿಸಿದ್ನೋ, ರಾಕ್ಷಸರು ಅಂದ್ರೆ ಹೀಗೆ ಇರ್ತಿದ್ರೇನೋ. ಈಗ ಚಿತ್ರ ನೋಡಿ ನಮಗಂತೂ ಅತ್ಯಂತ ಮನಸ್ಸು ಭಯಂಕರ ಕೆಟ್ಟದಾಗ್ಬಿಟ್ಟಿದೆ, ದಿಗ್ಭ್ರಮೆ ಆಗಿದೆ. ಹೆಂಗೆ ಅವನು ಎಷ್ಟು ಅನುಭವಿಸಿರ್ಬೋದು, ಎಷ್ಟು ಕೂಗಾಡಿರ್ಬೋದು, ಎಷ್ಟು ಕಿರ್ಚಾಡಿರ್ಬೋದು, ಅವನು ಎಷ್ಟು ಒದ್ದಾಡಿರ್ತಾನೆ, ಹೆಂಗೆ ಜೀವ ಬಿಟ್ಟಿರ್ತಾನೆ ಅನ್ನೋದು ನಮಗೆ ಊಹೆ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಎಷ್ಟು ನಾವೆಲ್ಲೂ ಕೇಳ್ತಿದ್ವು ರಾಕ್ಷಸರು ಅಂತಾರೆ. ರಾಕ್ಷಸರು ಅಂದರೆ ಹಿಂಗೆ ಇರ್ತಾರಂತ ಈಗ ನಮ್ಗೆ ಅನುಭವಕ್ಕೆ ಬರ್ತಾಯಿದೆ. ರಾಕ್ಷಸರಿಗಿಂತ ರಾಕ್ಷಸರಿಗಾದರೂ ಒಂದು ಸ್ವಲ್ಪ ಅವ್ರಿಗೆ ಕರುಣೆ ಅನುಕಂಪ ಇರ್ಬೋದನೆ, ಇವ್ರಿಗೂ ಅನುಕಂಪ ಇಲ್ಲ. ಪವಿತ್ರ ಗೌಡ ಕೂಡ ಹೆಣ್ಣು ರಾಕ್ಷಸಿ. ಆ ಪವಿತ್ರ ಗೌಡ ಹೆಣ್ಣು ಮಗಳಿಗೆ ಏನೆಲ್ಲ ಸಂಬೋಧನೆ ಮಾಡ್ತೀವಿ ನಾವು. ದೇವಿ ಅಂತ ಕಾಣ್ತೀವಿ, ಕರುಣಾಮಯಿ ಅಂತೀವಿ, ದಯಾಮಯಿ ಅಂತೀವಿ. ಅಂಥದ್ರಲ್ಲಿ ಈ ರೀತಿ ಆ ಹೆಣ್ಣುಮಗಳು ವರ್ತನೆ ಮಾಡ್ಯಾಳೆ ಅಂದರೆ ಆಕೆ ಏನು ಹೇಳಬೇಕು? ಆಕೆನೂ ಕೂಡ ಹೆಣ್ಣು ರಾಕ್ಷಸಿನೇ. ಇದೊಂದು ಮಾಡಬೇಕಾಯಿತು. ಆದರೆ ನಮಗಂತೂ ಇದು ತಡ್ಕೊಳ್ಳಾರ್ದಷ್ಟು ನಮಗೆ ನೋವಾಗಿದೆ. ನನ್ನ ಮಗನನ್ನ ಬೆತ್ತಲೆ ಮಾಡಿ ಹೊಡೆದಿದ್ದಾರೆ. ಕೊಲೆ ಆರೋಪಿಗಳಿಗೆ ಟಾರ್ಚರ್ ಶಿಕ್ಷೆ ಕೊಡಿ. ಕೈಗಳು ಕಳ್ಕೊಂಡಿದ್ದಾನೆ, ಕೈ ಮುಗಿದಾನೆ, ಕಾಲು ಮುಗಿಯಕ್ಕೆ ಹೋಗಿದ್ದಾನೆ ಅಂತ ಕಾಣುತ್ತೆ. ಎಲ್ಲ ಅಂಗಲಾಚಿ ಬೇಡ್ಕೊಂಡಿದ್ದಾನೆ. ಅವನಿಗೆ ಬರೆ ಬತ್ಲ ಮಾಡಿದ್ದಾರೆ, ಬಟ್ಟೆ ತೆಗೆದಿದ್ದಾರೆ, ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಒಂದು ನಮಗೆ ಹಿಂಸೆ ಅಲ್ಲ. ಯಾವುದೇ ಫಿಲ್ಮ್ನಲ್ಲಿ ಈ ರೀತಿ ಹಿಂಸೆ ನಾವು ಕೇಳಿರೋಕ್ಕಿಲ್ಲ, ನೋಡಿರೋಕ್ಕಿಲ್ಲ. ಅಂತ ಆ ನಮಗೆ ಶಿಕ್ಷೆ ಕೊಟ್ಟೋದಲ್ಲ. ಅದಕ್ಕಾಗಿ ನಾನು ನ್ಯಾಯಾಲಯ ಬೇಡೋದಾಗ್ತದೆ.
ಅವ್ರಿಗೆ ಆ ರೀತಿ ಶಿಕ್ಷೆ ಕೊಟ್ಟರು, ಅವ್ರು ನಮ್ಗೆ ಹಿಂಸೆ ಮಾಡಿದ್ದಾರೆ, ಅದೇ ರೀತಿ ಹಿಂಸೆಯಿಂದಲೇ ಅವ್ರಿಗೆ ಶಿಕ್ಷೆ ಆಗಬೇಕು. ಪರಿಪರಿಯಾಗಿ ಬೇಡಿಕೊಂಡ್ರೂ ಬಿಟ್ಟಿಲ್ಲ. ಫೋಟೋ ವೈರಲ್ ಆಗಿರೋದು ನಾನು ಇವತ್ತಿಂದು ನೋಡಿಲ್ಲ. ಯಾಕಂದರೆ ನನ್ನ ಮಗಳು ತೋರಿಸಿದ್ರು, ನನಗೆ ನೋಡೋಕ್ಕಾಗಲಿಲ್ಲ. ಅದು ನಾನು ನೋಡೋಷ್ಟು ತಾಳ್ಮೆ ಅಷ್ಟು ಪರಿಪರಿಯಾಗಿ ಬೇಡ್ಕೊಂಡ್ರು ಬಿಟ್ಟಿಲ್ವಲ್ಲ, ಅದೇ ನಮಗೆ ಮನುಷ್ಯ ಏನು. ಪವಿತ್ರ ಗೌಡಗೂ ದೇವರು ಶಿಕ್ಷೆ ಕೊಡ್ತಾನೆ. ಅವಳು ಹೇಳಿ ಸಾಯಿಸಿದಾಳೆ ಅಂದಮೇಲೆ ಅವಳಿಗೂ ಶಿಕ್ಷೆ ಕೊಡಬೇಕು. ಇಲ್ಲ ಅವಳಿಗೂ ಗೊತ್ತಾಗುತ್ತೆ, ನಾಳೆ ಅವಳಿಗೂ ಅವಳಿಗೂ ನಾಳೆ ಆ ದೇವರ ಅವಳಿಗೂ ಒಂದು ಶಿಕ್ಷೆ ಕೊಟ್ಟೆ ಕೊಡ್ತಾರೆ. ನನ್ನ ಮಗನಿಗೆ ಯಾವ ರೀತಿ ಸಾಯಿಸಿದಲ್ಲ ಆಕೆಗೂ ನಾಳೆ ಅದೇ ಪರಿಸ್ಥಿತಿ ಬರುತ್ತೆ. ಗಾಯಗೊಳಿಸಿ ಬಿಟ್ಟಿದ್ರು ಜೋಪಾನ ಮಾಡ್ತಿದ್ವಿ. ಅವ್ರು ಹೊಡೆದು ಬಿಟ್ಟು ಎಷ್ಟೇ ಅವ್ನು ಯಾವ ಸ್ಟೇಜಲ್ಲಿ ಇದ್ದ, ಈಗ ಹೊಡೆದು ಅವನಿಗೆ ಅರ್ಧ ಇದನ್ನ ಮಾಡಿದ್ರಲ್ಲ ಅದೇ ಸ್ಟೇಜಲ್ಲೇ ಕಳ್ಸಿದ್ರು ಕೂಡ. ಯಾಕಂದ್ರೆ ಈಗ 98 ಅಜ್ಜಿದು ಸೇವೆ ಮಾಡ್ತಿದೀವಿ ಅಂದ್ರೆ ಸ್ವಂತ ನಮ್ಮ ಅಣ್ಣನ್ ಮಾಡದೇ ಇರ್ತಿದ್ವು, ಅಪ್ಪ ಅಮ್ಮ ಸ್ವಂತ ಮಗನ್ ಸೇವೆ ಮಾಡದೇ ಇರ್ತಿದ್ರ. ಅಟ್ಲೀಸ್ಟ್ ಜೀವ ಇದ್ಯಾರು ಅನ್ಕೊಂಡು ಅವನನ್ನ ಹೆಂಗೋ ನಾವು ನೋಡ್ಕೊಂಡು ಇರ್ತಿದ್ವಿ. ಅದನ್ನ ಬಿಟ್ಟಿರಿ ಇವತ್ತು ಜೀವ ತೆಗೆದು ಒಂದ್ ಇಡೀ ಮಂತನನ್ನೇ ಹಾಳು ಮಾಡಿದ್ರಲ್ಲ ಸರ್ ಅಂತ. ಆಂಟನ ಸ್ಟೋರಿ ಹೇಳ್ತೀನಿ. ಸ್ಟಾರ್ಟ್ ಮಾಡಿಲ್ವಾ, ಅವನ ಮೆಸೇಜ್ ಕಳಿಸಿಲ್ವಾ, ಎಸ್ ಕಳಿಸಿದ್ದಾನೆ. ಕೆಟ್ಟ ಮೆಸೇಜ್ ಕಳಿಸಿದ್ದಾನೆ. ಪವಿತ್ರ ಗೌಡ ಏನು ಮಾಡಿದ್ಲು, ಅವನು ಕೆಟ್ಟ ಮೆಸೇಜ್ ಕಳಿಸಿದ್. ಎಸ್ ಕಕ್ಕ, ಅವನು ಕೆಟ್ಟ ಮೆಸೇಜ್ ಕಳಿಸಿದ್ದು ಕಕ್ಕ. ನೀವು ಯಾಕೆ ತಿಂದ್ರಿ? ಪವಿತ್ರ ಗೌಡ ಮಾಡಿದ್ದೇನು ಸಣ್ಣ ತಪ್ಪ? ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಇವತ್ತು ಜೀವ ಹೋಗ್ತಾ ಇರಲಿಲ್ಲ, ದರ್ಶನ್ ಒಳಗಿರ್ತಾ ಇರಲಿಲ್ಲ, 15 ಜನ ಜೀವಭಯದಲ್ಲಿ ಬದುಕುವಂಥ ಅನಿವಾರ್ಯತೆ ಇರಲಿಲ್ಲ. ಎಲ್ಲ ಪೊಲೀಸೇ ಮಾಡ್ತಾಯಿದ್ರು. ಈಗ ಪೊಲೀಸರ ಬದಲು ಪವನ್ ಬಳಿ ಈಕೆ ಪೊಲೀಸರಿಗೆ ಸುದ್ದಿ ಕೊಡಲಿಲ್ಲ, ದರ್ಶನ್ಗೂ ಹೇಳಲಿಲ್ಲ, ಆ ಓತಿ ಖ್ಯಾತ ಪವನ್ಗೆ ಹೇಳ್ತಾರೆ. ಅದಕ್ಕೆ ಗೊತ್ತು ಗುರಿ ಇಲ್ಲ, ಅದು ಯಾವ ರೀತಿಯದೋ ಗೊತ್ತಿಲ್ಲ. ಅದು ಕೂಡ ಈ ಹುಡುಗನ ಜೊತೆ ಚಾಟ್ ಮಾಡಿದೆ. ಅದು ಆ ಕಡೆ ಅದು ಆಂಟ ಯಾರು ರೇಣುಕಾಸ್ವಾಮಿ ಈಕೆ ಅಂದ್ಕೊಂಡು ಚಾಟ್ ಮಾಡಿದ್ದಾನೆ. ಬನ್ನಿ ಆ ಸ್ಟೋರಿ ಎಲ್ಲಿಂದ ಶುರುವಾಯಿತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹಾಯ್, ಲೊಕೇಶನ್ ಕಳಿಸ್ತೀನಿ, ಯಾವಾಗ ಬರ್ತೀಯಾ ಹೇಳು. ಓಕೆ ಕಳಿಸು. ನಾನು ಯಾಕೆ ಬರಬೇಕು ಅಂತ ಹೇಳು. ನಿಂಗೆ ಏನ್ ಬೇಕು ಹೇಳು. ನಿನಗೆ ಏನು ಬೇಕು ಅಂತ ಹೇಳು. ನೀನೇ ಫೋಟೋ ಕಳಿಸು ನನಗೆ. ನೀನು ನನ್ನ ನಂಬರ್ನ, ನನ್ನ ಫೋಟೋನ ಮಿಸ್ಯೂಸ್ ಮಾಡಿದರೆ ನಾನು ಏನು ಮಾಡಲಿ ಅಂತ ಹೇಳು. ನೀನು ನನ್ನಿಂದ ಏನು ನಿರೀಕ್ಷೆ ಮಾಡ್ತಿದ್ಯಾ ಅಂತ ಹೇಳು. ನೀನು ಏನ್ ಬಯಸ್ತೀಯಾ ಹೇಳು. ಮೊದಲು ನೀನೇ ಹೇಳು, ಪ್ಲೀಸ್ ಹೇಳು. ಮೊದಲು ನೀನ್ ಹೇಳು. ಮೆಸೇಜ್ ಮಾಡಿರೋದು ನೀನಲ್ವಾ? ಹಾಗಾದರೆ ಮೆಸೇಜ್ ಮಾಡಬಾರ್ದಾ ಹೇಳು. ನಿನ್ನಿಷ್ಟ. ನಿನಗೆ ನನ್ನ ಫ್ರೆಂಡ್ಶಿಪ್ ಬೇಕೋ ಬೇಡವೋ ಅಂತ ಹೇಳು. ನೋಡ್ತೀಯಾ ಹೇಳು, ಕಳಿಸ್ಲಾ ಅಂತ ಹೇಳು ಪ್ಲೀಸ್. ನೀನು ತುಂಬ ಕ್ಯೂಟ್ ಆಗಿದೆಯಾ, ಹಾಟ್ ಆಗಿದೆಯಾ, ಆಗಿದೆಯಾ? ಏನು? ನನ್ನ ನೋಡ್ತೀಯಾ ಹೇಳು, ಕಳಿಸ್ಲಾ? ಇಲ್ಲ, ಡೈರೆಕ್ಟ್ ಆಗಿ ಬಂದಾಗ. ಓಕೆ ಆಯಿತು, ಪರವಾಗಿಲ್ಲ. ಇವಾಗ ನೋಡಿ ಹೇಳು, ಆಮೇಲೆ ಬರ್ತೀನಿ ಆಯ್ತಾ? ನೀನು ಈ ಮೆಸೇಜ್ ಡಿಲೀಟ್ ಮಾಡಿದೀಯಾ? ಓಕೆ, ಲೊಕೇಶನ್ ಕಳಿಸ್ಲಾ? ಹೇಗೆ ಇದೆ ಅಂತ ಹೇಳು ಪ್ಲೀಸ್. ಸೂಪರ್. ಓಕೆ, ಲೊಕೇಶನ್ ಸೆಂಡ್ ಮಾಡು. ಮಾಡ್ತೀನಿ ನೋಡು. ನಿಜವಾಗ್ಲೂ ಹೇಳು ಹೇಗಿದೆ ಅಂತ ಹೇಳು ಪ್ಲೀಸ್ ಕಣೆ. ಥ್ಯಾಂಕ್ ಯು ಸೋ ಮಚ್ ಕಣೆ. ಸೆಂಡ್ ಮಾಡು ಲೊಕೇಶನ್. ಜಿಗಣಿ ಹತ್ತಿರ ಓಮ್ಯಾಕ್ಸ್ ಫ್ಯಾಕ್ಟ್ರಿ, ಆಂಜನೇಯ ಟೆಂಪಲ್. ಯಾಕೆ ಅಷ್ಟು ಆತರನಾ ನಿಂಗೆ? ಎಸ್, ನಾನು ಫ್ರೀ ಮಾಡ್ಕೋಬೇಕು ತಾನೆ. ಓಕೆ ಆಯಿತು, ಒಂದು ದಿನ ಮುಂಚಿತವಾಗಿ ಹೇಳ್ತೀನಿ ಆಯಿತಾ? ಫ್ಯಾನ್ ಆಗಿಬಿಟ್ಟೆ ಕಣೆ ನಿನ್ನ ಬ್ಯೂಟಿಗೆ. ಜೀವನ ಪೂರ್ತಿ ನಾನು ನಿನ್ನ ಗುಲಾಮ್ನಾಗಿರ್ತೀನಿ ಕಣೆ. ನೀನು ತಾಯಿ ಮೇಲೆ ಆಣೆ ಮಾಡಿ ಹೇಳು, ನಿನ್ನ ನಂಬರ್ನ ಯಾರಿಗೂ ಕೊಡಲ್ಲ ಅಂತ ಆಣೆ ಮಾಡಿ ಹೇಳು ಪ್ಲೀಸ್ ಕಣೆ. ಓಕೆ, ಭಾನುವಾರದೊಳಗೆ ಫ್ರೀ ಮಾಡ್ಕೊ, ನಾನು ಆಮೇಲೆ ಬ್ಯುಸಿ ಆಗ್ತೀನಿ. ಓಕೆ ಆಯಿತು ಕಣೆ.